ಎಲ್ಲ ಅರೇಂಜ್ಮೆಂಟ್ ಎಲ್ಲ ಕರೆಕ್ಟಾಗಿ ಮಾಡ್ರು. ಗಂಡಿನ ಕಡೆಯವ್ರು ಬರೋ ಟೈಮ್ ಆಯಿತು. ಇವತ್ತು ನನ್ನ ಮಗಳು ನಿಶ್ಚಿತಾರ್ಥ. ಒಂಚೂರು ಏನೂ ಎಡವಟ್ಟಾಗಂಗಿಲ್ಲ, ಆಯಿತಾ? ಬೇಗ ಬೇಗ ಮಾಡಿರಿ. ಇಲ್ಲಿ ಏನಪ್ಪ ಫುಲ್ ಖುಷಿಯಾಗಿದೆಯಾ? ಇವತ್ತೇನು ಕಿತಾಪತಿ ಮಾಡಿಲ್ಲ ತಾನೇ? ಇವತ್ತು ಆ ಥರ ಏನೂ ಆಗಲ್ಲ. ಇವತ್ತೆಲ್ಲ ನೀನು ಇಚ್ಛೆ ಅಂತೆ ಆಗುತ್ತೆ. ಆದರೂ ನನಗೇನೋ ಡೌಟೆ. ಇವತ್ತು ಹಂಗೆಲ್ಲ ನಾನು ಮಾಡಲ್ಲ. ಅಪ್ಪ ಗಂಡನ ಕಡೆಯವ್ರು ಬಂದವರು ಯಾಕೆ ಗೇಟಲ್ಲಿ ನೋಡ್ಬಿಟ್ಟು ಹಂಗೆ ವಾಪಸ್ ಹೊರಟೋಗ್ಬಿಟ್ರಪ್ಪ. ಏನಾಯ್ತೋ ಗೊತ್ತಿಲ್ಲ. ಬಾರಪ್ಪ ಬೇಗ ಹೋಗೋಣ. ಗಂಡಿನ ಕಡೆಯವ್ರು ಬಂದಿದ್ದಾರೆ, ಹಂಗೆ ಹೋಗ್ಬಿಟ್ರಾ? ಏಕೆ ಎಲ್ಲ ಕರೆಕ್ಟಾಗಿ ಇದೆಯಲ್ಲ? ನೀನೇನಾದರೂ ಕಿತಾಪತಿ ಮಾಡ್ದ? ಬೀಗರಿಗೆ ಏನಾದರೂ ಮರ್ಯಾದೆ ಕೊಡ್ತೀರ ಏನಾದರೂ ನಡ್ಕೊಂಡ? ಮತ್ತೆ ಯಾಕೆ ಅವ್ರು ಹಂಗೆ ಹೋಗ್ಬಿಟ್ರು? ಏನು ಬಂದಿದ್ದವ್ರು ಹಂಗೆ ವಾಪಸ್ ಹೋಗ್ಬಿಟ್ರಾ? ಅಪ್ಪ ಇಲ್ಲ ಮಗಳೇ, ನಾನೇನು ಮಾಡಿಲ್ಲ. ಇಲ್ಲ, ಅದು ಲಾಸ್ಟ್ ಟೈಮ್ ನಿಮ್ಮ ಅಕ್ಕ ಮದುವೆಯಲ್ಲಿ ಎಲ್ಲ ಕುಡುಕರೆ ಬಂದು ಎಷ್ಟು ಗಲಾಟೆ ಮಾಡಿದ್ರು. ಮಾನ ಮರ್ಯಾದೆಲ್ಲ ಹೋಯ್ತು. ಅವ್ರು ಯಾರಂತ ಗೊತ್ತಿಲ್ಲ. ಅದಕ್ಕೆ ಈ ಸಲ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಸ್ಟಾರ್ಟಿಂಗಲ್ಲೇ ಒಂದು ಬೋರ್ಡ್ ಆಗಿದೆ, ಕುಡುಕರಿಗೆ ಪ್ರವೇಶವಿಲ್ಲ ಅಂತ. ನನಗೇನು ಗೊತ್ತು, ಮದುವೆ ಗಂಡೆ ಬೋರ್ಡ್ ನೋಡಿ ಓಡೋಗ್ತಾನೆ ಅಂತ. ಕುಡಿತಾರಪ್ಪ, ಕುಡಿತಾರೆ. ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು ಏನೇ ಬಂದರೂ ಕುಡಿತಾರಪ್ಪ. ಸರ್ವರೋಗಕ್ಕೆ ಸಾರಾಯ ಮದ್ದು ಅಂತ ಅನಾದಿ ಕಾಲದಿಂದ ನಂಬ್ಕೊಂಡ್ಬಂದಂಥ ಫ್ಯಾಮಿಲಿ ಅವ್ರದ್ದು. ಎಣ್ಣೆನೇ ಅವ್ರ ಮನೆಗೆ ಆದಾಯ. 15-20 ಬಾರ್ ಐತೆ. ಅದಕ್ಕೆ ಅಲ್ವಾ ನಾನು ಲವ್ ಮಾಡಿದ್ದು. ನಾನು ಒಂದು ಚೂರು ತಗೊಳ್ಳೋದು ರೂಢಿ ಮಾಡ್ಕೊತಾ ಇದ್ದೀನಪ್ಪ. ಅವ್ರ ಮನೆಗೆ ಹೋದ್ಮೇಲೆ ಅಭ್ಯಾಸ ಆಗಲಿ ಅಂತ. ಗೌತಮ್ಮ 90 ತಗೊಂಬರೋ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ.